ಎಸ್ ಬಿ ಎಸ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ನಲ್ಲಿ ಕ್ವಶನ್ ನಂಬರ್ 112ವರೆಗೂ ಕಂಪ್ಲೀಟ್ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 113ಇಂದ ಡಿಸ್ಕಷನ್ ಮಾಡೋಣ ಮಕ್ಕಳ. ಕ್ವಶನ್ ನಂಬರ್ 113 ರಿಪೀಟ್ ಆಗಿದೆ. ಓಕೆ, ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸ್ ರಿಪೀಟ್ ಆಗಿದೆ. 107 113 ಸೇಮ್ ಕ್ವಶನ್ನು. ಕ್ವಶನ್ ನಂಬರ್ 114 ನೋಡಿ. ಪಾಸಿಟಿವ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್. ಪಾಸಿಟಿವ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಅಂತ ಇದೆ. ಹಾಗಾದರೆ ನೆಗೆಟಿವ್ ಡಿವಿಯೇಷನ್, ಪಾಸಿಟಿವ್ ಡಿವಿಯೇಷನ್ ನೋಡಿದಿರಲ್ವಾ? ಮಾಲಿಕ್ಯುಲರ್ ಇಂಟರಾಕ್ಷನ್ ಬಿಟ್ವೀನ್ ಆಟಮ್ ಅಂಡ್ PV by nRT ಗ್ರೇಟರ್ ದೆನ್ 1. Option 2, molecular interaction between atom and PV divided by nRT nothing but Z, compressibility factor less than 1. Option 3, finite size of atoms and PV divided by nRT greater than 1. Option 4, finite size of atoms and PV divided by nRT less than 1 ಅಂತಕ್ಕಂಥದ್ದು. ಓಕೆ, ಈಗ ನೋಡೋಣ. ಇಲ್ಲಿ ಎ ಗ್ಯಾಸ್ ಶೋಸ್ ಎ ಪಾಸಿಟಿವ್ ಡಿವಿಯೇಷನ್. ಈ ಯಾವುದೋ ಒಂದು ಗ್ಯಾಸು ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ. ಯಾರಿಂದ? ಐಡಿಯಲ್ ಬಿಹೇವಿಯರ್. ಇಫ್ ದೇರ್ ಈಸ್ ಎ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಂಡ್ ರಿಪಲ್ಸಿವ್ ಫೋರ್ಸ್ ಡಾಮಿನೇಟ್ಸ್ ಓವರ್ ಅಟ್ರಾಕ್ಟಿವ್ ಫೋರ್ಸ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದೋ ಒಂದು ಗ್ಯಾಸು ಪಾಸಿಟಿವ್ ಡಿವಿಯೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವುದರಿಂದ? ಐಡಿಯಲ್ ಬಿಹೇವಿಯರ್ ಇಂದ. ಇಫ್ ದೇರ್ ಈಸ್ ಎ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಂಡ್ ರಿಪಲ್ಸಿವ್ ಫೋರ್ಸ್ ಡಾಮಿನೇಟ್ ಮಾಡುತ್ತಂತೆ ಓವರ್ ಅಟ್ರಾಕ್ಟಿವ್ ಫೋರ್ಸ್. ಫಾರ್ ಸಚ್ ಗ್ಯಾಸಸ್ ದ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ Z ವ್ಯಾಲ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಹಾಗಾದ್ರೆ Z ವ್ಯಾಲ್ಯೂ ಗ್ರೇಟರ್ ದೆನ್ 1 ಅಂದ್ರೆ Z ವ್ಯಾಲ್ಯೂ ಗೊತ್ತು ನಿಮಗೆ. Z is equal to PV divided by nRT. ಓಕೆ, Z ವ್ಯಾಲ್ಯೂ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಹಾಗಾದ್ರೆ PV by nRT is always greater than 1. ಅರ್ಥ ಆಗ್ತಿದೆಯಾ? ಹಾಗಾದ್ರೆ PV by nRT or compressibility factor is always greater than 1. So option 1 is the correct answer. Molecular interaction between atom and PV divided by nRT greater than 1 ಅಂತಕ್ಕಂಥದ್ದು. ಓಕೆ, ಕ್ವಶನ್ ನಂಬರ್ 115 ನೋಡಿ ಮಕ್ಕಳ. ನಿಮಗೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಕ್ವಶನ್ಸ್. ಕ್ವಶನ್ ನಂಬರ್ 115 ಅಂಡ್ 116 ಕ್ವಶನ್ ಆನ್ಸರ್ ಮಾಡಬೇಕಂತೆ. ಓಕೆ, X and Y are two volatile liquids. X ಮತ್ತೆ Y ಅಂತಕ್ಕಂಥದ್ದು two volatile liquids ಅಂತೆ. With molar weights of 10 gram mole and 40 gram mole respectively. X ಅನ್ನೋದು 10 gram mole ಅಂತೆ. ಓಕೆ, Y ಅಂತಕ್ಕಂಥದ್ದು 40 gram per mole ಅಂತಕ್ಕಂಥದ್ದು. 40 gram per mole ಅಂತಕ್ಕಂಥದ್ದು. ಓಕೆ, ರೆಸ್ಪೆಕ್ಟಿವ್ಲಿ. 2 cotton plugs, one soaked in X and ಅದರ್ ಸೋಕ್ಡ್ ಇನ್ ವೈ. ಹಾಗಾದ್ರೆ ಈ ಒಂದು ಕಾಟನ್ ಫ್ಲೆಕ್ಸ್ ನ ಎಕ್ಸ್ ಇಂದ ಸೋಕ್ಡ್ ಮಾಡ್ತಾ ಇದೀವಿ, ವೈ ಇಂದ ಸೋಕ್ಡ್ ಅಂದ್ರೆ ಡಿಪ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ ಸೈಮಲ್ಟೇನಿಯಸ್ಲಿ ಪ್ಲೇಸ್ಡ್ ಅಟ್ ದ ಎಂಡ್ಸ್ ಆಫ್ ಎ ಟ್ಯೂಬ್ ಆಫ್ ಲೆಂತ್ 24 ಸೆಂಟಿಮೀಟರ್ ಆಸ್ ಶೋನ್ ಇನ್ ದ ಫಿಗರ್. ಈ ಒಂದು ಫಿಗರ್ ಅಲ್ಲಿ ನೋಡ್ತಾ ಇದ್ದೀರಾ. ಲೆಂತ್ ಅಂತಕ್ಕಂಥದ್ದು ಎಷ್ಟಿದೆ? ಕಾಟನ್ ಎಕ್ಸ್ ಕಾಟನ್ ವೈಗೆ ಇರ್ತಕ್ಕಂಥ ಡಿಸ್ಟೆನ್ಸ್ 24 ಸೆಂಟಿಮೀಟರ್ ಅಂತಕ್ಕಂಥದ್ದು. ದ ಟ್ಯೂಬ್ ಈಸ್ ಫಿಲ್ಡ್ ವಿತ್ ಎನ್ ಇನರ್ಟ್ ಗ್ಯಾಸ್. ಹಾಗಾದ್ರೆ ಈ ಒಂದು ಟ್ಯೂಬ್ ಒಳಗಡೆ ಏನನ್ನ ಫಿಲ್ ಮಾಡಿದ್ದಾರೆ? ಇನರ್ಟ್ ಗ್ಯಾಸ್ ಅನ್ನ ಫಿಲ್ ಮಾಡಿದಾರಂತೆ. ಫಿಲ್ಡ್ ವಿತ್ ಇನರ್ಟ್ ಗ್ಯಾಸ್ ಅಟ್ 1 atmospheric pressure, 180 m ಪ್ರೆಷರ್ ನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಎ ಟೆಂಪರೇಚರ್ ಆಫ್ 300 ಕೆಲ್ವಿನ್. ಟೆಂಪರೇಚರ್ ಎಷ್ಟು? 300 ಕೆಲ್ವಿನ್. ವೇಪರ್ ಆಫ್ ಎಕ್ಸ್ ಅಂಡ್ ವೈ ರಿಯಾಕ್ಟ್ ಟು ಫಾರ್ಮ್ ಎ ಪ್ರಾಡಕ್ಟ್ ವಿಚ್ ಈಸ್ ಫಸ್ಟ್ ಅಬ್ಸರ್ವ್ಡ್ ಅಟ್ ಎ ಡಿಸ್ಟೆನ್ಸ್ ಡಿ ಸೆಂಟಿಮೀಟರ್. ಹಾಗಾದ್ರೆ ಈ ಎಕ್ಸ್ ಮತ್ತೆ ವೈ ಅಂತಕ್ಕಂಥದ್ದು ರಿಯಾಕ್ಷನ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತಂತೆ. ಆ ಡಿಸ್ಟೆನ್ಸ್ ನಾವೇನಂತ ಕರೆದಿದ್ದೀವಿ? ಡಿ. ಓಕೆ, ಫ್ರಮ್ ದ ಫ್ಲಗ್ ಸೋಕ್ಡ್ ಇನ್ ಎಕ್ಸ್ ಟೇಕ್ ಎಕ್ಸ್ ಅಂಡ್ ವೈ ಟು ಹ್ಯಾವ್ ಈಕ್ವಲ್ ಮಾಲಿಕ್ಯುಲರ್ ಡಯಾಮೀಟರ್ಸ್ ಅಂಡ್ ಅಸ್ಯೂಮ್ಸ್ ಐಡಿಯಲ್ ಬಿಹೇವಿಯರ್ ಫಾರ್ ದ ಇನರ್ಟ್ ಗ್ಯಾಸ್ ಅಂಡ್ ದ ಟೂ ವೇಪರ್ಸ್. ಅರ್ಥ ಆಗ್ತಿದೆ? ಹಾಗಾದ್ರೆ ಈಗ ನಿಮಗೆ ಕ್ವಶನ್ ನಂಬರ್ 115 ಕೊಟ್ಟಿದ್ದಾರೆ. ನೋಡಿ ಏನ್ ಕೊಟ್ಟಿರ್ತಕ್ಕಂಥದ್ದು? ದ ವ್ಯಾಲ್ಯೂ ಆಫ್, ಕ್ವಶನ್ ನೋಡ್ಕೊಳ್ಳಿ, ದ ವ್ಯಾಲ್ಯೂ ಆಫ್ ಸ್ಮಾಲ್ ಲೆಟರ್ ಡಿ ಇನ್ ಸೆಂಟಿಮೀಟರ್ ಆಸ್ ಶೋನ್. ಓಕೆ, estimated from Graham's law is ಅಂತ ಕೊಟ್ಟಿದ್ದಾರೆ. ಇದೇ ಕ್ವಶನ್ ನಂಬರ್ 115 ಅಂತಕ್ಕಂಥದ್ದು. ಆಪ್ಷನ್ 1 8,
ಆಪ್ಷನ್ 2 12, ಆಪ್ಷನ್ 3 16, ಆಪ್ಷನ್ 4 20. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಈ ರೀತಿ ಕೊಟ್ಟಿದ್ದಾರಪ್ಪ ಪ್ರಾಬ್ಲಮ್ನ. ಓಕೆ, ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಗ್ರಹಾಮ್ಸ್ ಲಾ ಗೊತ್ತೆ ಎಲ್ರಿಗೂ. ಏನು ಗ್ರಹಾಮ್ಸ್ ಲಾ ಅಂತಂದ್ರೆ ರೇಟ್ ಆಫ್ ದ ಡಿಫ್ಯೂಷನ್ ಆರ್ ಎಫ್ಯೂಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದ ಮೊಲಾರ್ ಮಾಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಫ್ರಮ್ ಗ್ರಹಾಮ್ಸ್ ಲಾ, ವಾಟ್ ಇಸ್ ದ ಸ್ಟೇಟ್ಮೆಂಟ್? ಗ್ರಹಾಮ್ಸ್ ಲಾ ಪ್ರಕಾರ ಏನ್ ಹೇಳ್ತೀವಿ? ರೇಟ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಎಂ ಅಂತಕ್ಕಂಥದ್ದು, ಮೊಲಾರ್ ಮಾಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಈಗ ನಾವು ಎಕ್ಸ್ ಮತ್ತೆ ವೈ ಅಂತಕ್ಕಂಥದ್ದು, ಆರ್ ಎಕ್ಸ್ ಡಿವೈಡೆಡ್ ಬೈ ಆರ್ ವೈ, ರೇಟ್ ಆಫ್ ಎಕ್ಸ್, ರೇಟ್ ಆಫ್ ಡಿಫ್ಯೂಷನ್ ಆಫ್ ಎಕ್ಸ್, ರೇಟ್ ಆಫ್ ಡಿಫ್ಯೂಷನ್ ಆಫ್ ವೈ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕೊಟ್ಟಿದ್ದಾರಲ್ವಾ ಡಿ ಡಿವೈಡೆಡ್ ಬೈ 24 ಮೈನಸ್ ಡಿ ಇಸ್ ಈಕ್ವಲ್ ಟು, ಈಗ ನಿಮಗೆ ಇಲ್ಲಿ 40 ಗ್ರಾಮ್ ಕೊಟ್ಟಿದ್ದಾರೆ ಮತ್ತೆ 10 ಗ್ರಾಮ್ ಕೊಟ್ಟಿದ್ದಾರಲ್ವಾ, ಹಾಗಾದ್ರೆ 40 ಡಿವೈಡೆಡ್ ಬೈ 10 ಮೊಲಾರ್ ಮಾಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ? 10 1s 10 2s 20, ಹಾಗಾದ್ರೆ ಇಲ್ಲಿ ನಿಮಗೆ 10 1s 10 4s, ಹಾಗಾದ್ರೆ ನಿಮಗೆ ಎಷ್ಟು ಬರುತ್ತೆ? 2 ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ ಹಾಗಾದ್ರೆ? ಇಲ್ಲಿ ನಿಮಗೆ ಓಕೆ 0 0 ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ 2, ಆನ್ಸರ್ 2 ಬರುತ್ತೆ. ಈಗ ಡಿ ಇಸ್ ಈಕ್ವಲ್ ಟು 48 ಮೈನಸ್ 2d, 48 ಮೈನಸ್ 2d. ಹಾಗಾದ್ರೆ ಈ ಡಿನ ಈ ಕಡೆ ತಗೊಂಡಾಗ ಅಥವಾ ಈ 2d ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡಾಗ 3d ಆಗುತ್ತೆ. 3d is equal to 48. ಓಕೆ, d is equal to 48 divided by 3. ಅರ್ಥ ಆಗ್ತಿದೆಯಾ ಹಾಗಾದ್ರೆ? 3 1s 3 16s. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಹಾಗಾದ್ರೆ d is equal to how much? ಎಷ್ಟು ಬರುತ್ತೆ? ಆಪ್ಷನ್ 3 16. ಆಪ್ಷನ್ 3 ಅಂತಕ್ಕಂಥದ್ದು ಎಷ್ಟಪ್ಪ? 16 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 116 ನೋಡಿ ಮಕ್ಕಳ. ಏನಿದೆ ಕ್ವಶನ್ ನಂಬರ್ 116 ಅಂತಕ್ಕಂಥದ್ದು? ದ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆಫ್ ಡಿ ಇದೆ ಒಂದು, ಇದ್ರ ಮೇಲೆ ಈ ಡಯಾಗ್ರಾಮ್ ಮೇಲೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ದ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆಫ್ ಡಿ ಈಸ್ ಫೌಂಡ್ ಟು ಬಿ ಸ್ಮಾಲರ್ ದೆನ್ ದ ಎಸ್ಟಿಮೇಟ್ obtained using Graham's law. This is due to option 1 larger mean free path of x as compared to that of y, option 2 larger mean free path for y as compared to that of x, option 3 increased collision frequency of y with the inert gas as compared to that of x with the inert gas, option 4 increased collision frequency of x with the inert gas compared to that of y with the inert gas ಅಂತ ಕೊಟ್ಟಿದ್ದಾರಪ್ಪ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಕ್ವಶನ್ ನಂಬರ್ ಎಷ್ಟಪ್ಪ? 116. ಕ್ವಶನ್ ನಂಬರ್ 116 ಅಂತಕ್ಕಂಥದ್ದು ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಇಲ್ಲಿ ನೋಡಿ ಕ್ವಶನ್ ನಂಬರ್ 116 ಸೊಲ್ಯೂಷನ್ ಬರೀತೀನಿ ನೋಡಿ. ಕ್ವಶನ್ ನಂಬರ್ 116 ಏನಿದೆ? ದ ಎಕ್ಸ್ಪೆರಿಮೆಂಟಲ್ value of d is found to be smaller than the estimate obtained using Graham's law. This is due to the increased collision frequency. Increased collision frequency of x with the inert gas as compared to that of y with inert gas. Okay, with increasing collision frequency, collision frequency increase ಆದಂಗೆಲ್ಲ the molecular speed okay decreases. The molecular speed decreases then the expected. So the distance covered will be less.
ಲೆಸ್. ಓಕೆ, ಹಾಗಾದ್ರೆ ನಿಮಗೆ ಕ್ವಶನ್ ನಂಬರ್ 116ಗೆ ನೋಡಿ ಯಾವುದಿದೆ ಇಲ್ಲಿ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ದ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಆಫ್ ಡಿ ಈಸ್ ಫೌಂಡ್ ಟು ಬಿ ಸ್ಮಾಲರ್ ದೆನ್, ಓಕೆ, ದ ಎಸ್ಟಿಮೇಟ್ ಒಬ್ಟೈನ್ ಆನ್ ಯೂಸಿಂಗ್ ಗ್ರಹಾಮ್ಸ್ ಲಾ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ? ಹಾಗಾದ್ರೆ ಇಲ್ಲಿ ನಿಮಗೆ ದಿಸ್ ಈಸ್ ಡ್ಯೂ ಟು ದ ಇನ್ಕ್ರೀಸ್ಡ್ ಕೊಲಿಷನ್ ಫ್ರೀಕ್ವೆನ್ಸಿ ಆಫ್ ಎಕ್ಸ್ ವಿತ್ ದ ಇನರ್ಟ್ ಗ್ಯಾಸ್ ಆಸ್ ಕಂಪೇರ್ಡ್ ಟು ದಟ್ ಆಫ್ ವೈ. ಓಕೆ, ವಿತ್ ಅನ್ ಇನರ್ಟ್ ಗ್ಯಾಸ್ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತಪ್ಪ ಅಂದ್ರೆ ಇನ್ಕ್ರೀಸ್ಡ್ ಕೊಲಿಷನ್ ಫ್ರೀಕ್ವೆನ್ಸಿ ಆಫ್ ಎಕ್ಸ್ ವಿತ್ ಅನ್ ಇನರ್ಟ್ ಗ್ಯಾಸ್, ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳ.